ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದ ಸಮತೋಲನದ ಬದಲಾಯಿಸುವ ಆ ಸುಂದರ ಕ್ಷಣ ಮತ್ತು ನಿಗೂಢ ವ್ಯಕ್ತಿಯ ಪ್ರವೇಶ. ಜೈ ಮಾತಾದಿ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ತುಲಾರಾಶಿಯವರೇ, ಹೇಗಿದ್ದೀರಾ? ಸೌಂದರ್ಯ ಮತ್ತು ಸಮತೋಲನದ ಅಧಿದೇವತೆ ಶುಕ್ರನ ಆಧಿಪತ್ಯ ಇರುವ ಈ ರಾಶಿಯವರು ಸದಾ ನ್ಯಾಯ ಮತ್ತು ಸಾಮರಸ್ಯವನ್ನು ಬಯಸುವವರು. ಇಂದಿನ ಈ ವಿಶೇಷ ವಿಡಿಯೋ ಕೇವಲ ರಾಶಿ ಭವಿಷ್ಯವಲ್ಲ, ಇದು ನಿಮ್ಮ ಆತ್ಮದ ಕರೆ. ಮಿತ್ರರೇ, ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಅನಿಶ್ಚಿತತೆ, ಮಾನಸಿಕ ತೊಳಲಾಟ ಮತ್ತು ಸಂಬಂಧಗಳಲ್ಲಿನ ಬಿರುಕುಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ತುಲಾರಾಶಿಯವರೇ, ಎಚ್ಚರದಿಂದ ಕೇಳಿ. ನಿಮ್ಮ ಜೀವನದ ಹಾದಿಯಲ್ಲಿ ಒಂದು ಹೊಸ ಬೆಳಕು ಮೂಡ್ತಾ ಇದೆ. ಅದು ಒಬ್ಬ ನಿಗೂಢ ವ್ಯಕ್ತಿಯ ರೂಪದಲ್ಲಿ ನಿಮ್ಮನ್ನು ತಲುಪ್ತಾ ಇದೆ. ನೀವು ಸ್ವಭಾವದ ಎಲ್ಲರನ್ನು ಕೂಡ ಪ್ರೀತಿ ಮಾಡುವವರು ಮತ್ತು ಎಲ್ಲವನ್ನು ಕೂಡ ಸಮತೋಲನದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡೋರು. ಆದರೆ ಇದೇ ಗುಣದಿಂದಾಗಿ ನೀವು ಹಲವು ಬಾರಿ ಮೋಸ ಹೋಗಿರ್ಬೋದು ಅಥವಾ ಕಡೆಗಣಿಸಲ್ಪಟ್ಟಿರಬಹುದು. ಆದರೆ ಈಗ ಬ್ರಹ್ಮಾಂಡ ನಿಮಗೆ ನ್ಯಾಯ ಒದಗಿಸೋದಕ್ಕೆ ಸಿದ್ಧ ಆಗಿದೆ. ಗ್ರಹಗತಿಗಳ ಇಂದಿನ ಸ್ಥಿತಿಯನ್ನು ನೋಡಿದರೆ ನಿಮ್ಮ ರಾಶಿಯಲ್ಲಿ ಈಗ ಅದ್ಭುತ ಬದಲಾವಣೆಗಳು ಅನ್ನೋದು ಘಟಿಸ್ತಾ ಇವೆ. ವಿಶೇಷವಾಗಿ ನಿಮ್ಮ 7ನೇ ಮನೆ ಅಂದರೆ ಪಾಲುದಾರಿಕೆ ಮತ್ತು ಸಂಬಂಧಗಳ ಮನೆಯಲ್ಲಿ ಶುಕ್ರನ ಪ್ರಭಾವ ಹೆಚ್ಚಾಗ್ತಾ ಇದೆ. ಇದರ ಅರ್ಥ ಏನಪ್ಪ ಅಂದರೆ, ನಿಮ್ಮ ಜೀವನಕ್ಕೆ ಹಳೆಯ ಜನ್ಮದ ನಂಟಿರುವ ಅಥವಾ ನಿಮ್ಮ ಆತ್ಮಕ್ಕೆ ಹತ್ತಿರ ಇರುವ ಒಬ್ಬ ಸ್ತ್ರೀಯ ಆಗಮನ ಆಗ್ತಾ ಇದೆ. ಆಕೆ ನಿಮ್ಮನ್ನು ಕೇವಲ ಪ್ರೀತಿಸೋದಲ್ಲ, ನಿಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ನೀಡ್ತಾಳೆ. ತುಲಾರಾಶಿಯವರೇ, ಈ ಸ್ತ್ರೀ ನಿಮ್ಮನ್ನು ಬಹಳ ದಿನಗಳಿಂದ ದೂರದಿಂದಲೇ ಗಮನಿಸ್ತಾ ಇದ್ದಾಳೆ. ಅವಳು ನಿಮ್ಮ ಸಾಧನೆಗಳನ್ನು ಕಂಡು ಹೆಮ್ಮೆ ಪಡ್ತಿದ್ದಾಳೆ ಮತ್ತು ನಿಮ್ಮ ನೋವಿನಲ್ಲಿ ಪಾಲುದಾರರಾಗಲು ಬಯಸ್ತಾ ಇದ್ದಾಳೆ. ಅವಳು ನಿಮ್ಮನ್ನು ಭೇಟಿಯಾಗೋದಕ್ಕೆ ಹಲವು ಸಾರಿ ನಾಟಕೀಯವಾಗಿ ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ನಿಮ್ಮ ಕಾರ್ಯನಿರತ ಜೀವನ ಅಥವಾ ಯಾವುದೋ ಸಂಕೋಚದಿಂದ ನೀವು ಅದನ್ನು ಗಮನಿಸ್ತಾ ಇರಲಿಲ್ಲ. ಈಗ ಅವಳು ನೇರವಾಗಿ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ನಿರ್ಧರಿಸಿದ್ದಾಳೆ. ಬಹುಶಃ ಒಂದು ಫೋನ್ ಕಾಲ್, ಒಂದು ಇಮೇಲ್ ಅಥವಾ ಹಳೆಯ ಸ್ನೇಹಿತರ ಮೂಲಕ ಆಕೆಯ ಸಂದೇಶ ನಿಮಗೆ ತಲುಪಬಹುದು. ಆಕೆಯ ಮಾತುಗಳು ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಮ ಮನಸ್ಸಲ್ಲಿ ಒಂದು ಮಿಂಚು ಸಂಚರಿಸಿದ ಅನುಭವ ಆಗ್ತಾ ಇದೆ. ಇನ್ನು ವೃತ್ತಿ ಜೀವನ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರಿಗೆ ಈಗ ಸುವರ್ಣಯುಗ ಅನ್ನೋದು ಆರಂಭ ಆಗಿದೆ. ನೀವು ಹೂಡಿಕೆ ಮಾಡಿದ್ದ ಹಣ ಈಗ ದುಪ್ಪಟ್ಟಾಗಿ ನಿಮ್ಮ ಕೈ ಸೇರಬಹುದು. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿದ್ದರೆ ಅಥವಾ ಪ್ರಮೋಷನ್ಗಾಗಿ ಕಾಯ್ತಾ ಇದ್ದರೆ ಈ ವಾರ ನಿಮಗೆ ಅತ್ಯಂತ ಶುಭ ಅಥವಾ ಸುದ್ದಿಯನ್ನು ನೀವು ಹೊತ್ತು ತರುತ್ತೆ. ನಿಮ್ಮ ಕಚೇರಿಯಲ್ಲಿ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ಯಾರಾದರೂ ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡಿದರೆ ಅವರಿಗೆ ಈಗ ಕಾಲವೇ ಉತ್ತರ ನೀಡುತ್ತೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಹೊಸ ಕಳೆ ಅನ್ನೋದು ಬರುತ್ತೆ. ಆ ನಿಗೂಢ ವ್ಯಕ್ತಿಯ ಪ್ರವೇಶ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಧನಾತ್ಮಕ ಪ್ರಭಾವ ಬೀರಲಿದೆ. ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ತುಲಾರಾಶಿಯವರು ಇಷ್ಟು ದಿನ ಅನುಭವಿಸಿದ ಏಕಾಂಗಿತನ ದೂರವಾಗುತ್ತೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಬಿರುಕುಗಳಿದ್ದರೆ ಈ ಸಮಯದಲ್ಲಿ ಅವು ಮಂಜಿನಂತೆ ಕರಗುತ್ತೆ. ನೀವು ಪ್ರೀತಿಸುತ್ತಿದ್ದವರ ಮುಂದೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇದು ಸಕಾಲ. ನಿಮ್ಮ ಸಂಗಾತಿಯು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಈಗ ಬದಲಾಗ್ತಾ ಇದೆ. ಇನ್ನು ಸಂಬಂಧ ಇಲ್ಲದವರಿಗೆ ಆ ನಿಗೂಢ ಸ್ತ್ರೀಯ ಭೇಟಿ ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಎನ್ನಲಾಗಿದೆ. ಆಕೆಯ ಸ್ಪರ್ಶ ಅಥವಾ ಆಕೆಯ ಒಂದು ಮಾತು ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಮರೆಸುವ ಶಕ್ತಿ ಹೊಂದಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಎಚ್ಚರವಾಗಿರಬೇಕು. ಆಹಾರ ಕ್ರಮದಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ. ಮಾನಸಿಕ ಶಾಂತಿಗಾಗಿ ಸಂಗೀತ ಆಲಿಸಿ ಅಥವಾ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯ ಕಳೀರಿ. ನಿಮ್ಮ ಸುತ್ತಮುತ್ತಲಿರುವ ನಕಾರಾತ್ಮಕ ಜನರಿಂದ ದೂರ ಇರಿ, ಯಾಕೆಂದರೆ ಈಗ ನಿಮ್ಮ ಅದೃಷ್ಟದ ಬಾಗಿಲು ತೆರೀತಾ ಇದೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಸಿಂಹದಂತೆ ಗಾಂಭೀರ್ಯದಿಂದಿರಿ, ಆದರೆ ಹಸುವಿನಂತೆ ಮೃದುವಾಗಿರಿ. ತುಲಾರಾಶಿಯವರೇ, ಈಗ ನಿಮ್ಮ ಸಮಯ ಬಂದಿದೆ. ಆ ಸ್ತ್ರೀ ನಿಮ್ಮ ಬದುಕಿಗೆ ಬಂದಾಗ ಅವಳನ್ನು ಗೌರವದಿಂದ ಕಾಣಿ. ಅವಳಲ್ಲಿ ನೀವು ಲಕ್ಷ್ಮಿ ಮತ್ತು ಸರಸ್ವತಿಯನ್ನು ಕಾಣಬಹುದು. ಅವಳ ಸಲಹೆಗಳು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಲಿವೆ. ಭಗವಾನ್ ಶ್ರೀಕೃಷ್ಣ ಮತ್ತು ರಾಧಾರಾಣಿಯ ಕೃಪೆ ನಿಮ್ಮ ಮೇಲಿದೆ. ನೀವು ಇಟ್ಟ ಹೆಜ್ಜೆ ಹಿಂದೆ ಸರಿಯದಂತೆ ನೋಡಿಕೊಳ್ಳಿ. ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಈ ಉಡುಗೊರೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿ. ಜೈ ಮಾತಾದಿ. ನಿಮ್ಮ ಜೀವನವು ಸದಾ ನಗು ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಅಂತ ನಾವು ಹಾರೈಸ್ತೇವೆ. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವಜನೋ ಸುಖಿನೋ ಭವಂತು.